ಅವರ ಶ್ರೀಚರಣಗಳಲ್ಲಿ ಪ್ರಣಾಮಗಳೊಂದಿಗೆ ಪ್ರಾರ್ಥನೆಗಳು. ಪರಮ ಪೂಜ್ಯರಾಗಿರುವ ಪ್ರಭುಲಿಂಗ ಮಹಾಸ್ವಾಮಿ ಜನನೀ ಜನಕಸ್ತದಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ವರಂ ಸಚ್ಚಿದಾನಂದ ನಿರ್ದೋಷ ಭಕ್ತಾನಾಮಾಧಿಕಾರಣಂ ಭವತಾಪ ವಿನಾಶಾರ್ಥಂ ಸಿದ್ಧಾರೂಢ ನಮಾಮ್ಯಹಂ. ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾವೃತೀಶ್ವರಂ. ಜಗದಾದಿ ಜಗದ್ಗುರು ಶಿವಸ್ವರೂಪಿ ಸದ್ಗುರು ಸಿದ್ಧಾರೂಢರ ಅಡಿದಾರನ್ನು ಒಳಗೊಂಡು ತತ್ಸ್ವರೂಪಿಗಳೇ ಆಗಿರ್ತಕ್ಕಂತಹ ಸದ್ಗುರು ಗುರುನಾಥರೂಢರ ದಿವ್ಯಚರಣವನ್ನು ನಮಸ್ಕರಿಸಿ, ನನ್ನ ಆರಾಧ್ಯ ದೈವವಾಗಿರತಕ್ಕಂಥ ಐರಿಡಿ ಹೊಳೆಮಠದ ಮುಪ್ಪಿನಾರ್ಯ ಮಹಾತ್ಮಾಜಿಯವರ ದಿವ್ಯ ಚರಣಗಳನ್ನು ನಮಸ್ಕರಿಸಿ, ಹಾಗೂ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಆಶೀರ್ವಾದ ಮಾಡತಕ್ಕಂಥ ಸದ್ಗುರು ಶ್ರೀ ಶಿವಾನಂದ ಭಾರತಿ ಅಪ್ಪನವರ ದಿವ್ಯ ಅಡಿದವನ್ನು ನಮಸ್ಕಾರ ಮಾಡುತ್ತಾ, ಹಾಗೂ ಸದ್ಗುರು ಶ್ರೀ ಅಭಿನವ ಸಿದ್ಧಾರೂಢ ಮಹಾಸ್ವಾಮೀಜಿಯವರ ದಿವ್ಯ ಚರಣವನ್ನು ನಮಸ್ಕರಿಸಿ, ಉಳಿದಂಥ ಎಲ್ಲ ಮಹಾತ್ಮರ ದಿವ್ಯ ಚರಣಗಳಲ್ಲಿ ಅನಂತ ನಮಸ್ಕಾರ ಸಲ್ಲಿಸುತ್ತಾ ಶರಣರಿಗೆಲ್ಲ ನನ್ನ ಅನಂತ ನಮಸ್ಕಾರ ಸಲ್ಲಿಸಿ ಇವತ್ತಿನ ವಿಚಾರದಲ್ಲಿ ಪ್ರವೇಶವಾಗೋಣ. ಸದ್ಗುರು ಸಿದ್ಧಾರೂಢರ ಮಠದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ 190ನೇ ವರ್ಷದ ಅಜ್ಜನವರ ಜಯಂತಿ ಮಹೋತ್ಸವ ಹಾಗೂ 115ನೆಯ ಸದ್ಗುರು ಗುರುನಾಥಾನಂದ ಸ್ವಾಮೀಜಿಯವರ ಜಯಂತ್ಯೋತ್ಸವ ಹಾಗೂ ಕಥಾಮೃತ ಸಿದ್ಧಾರೂಢ ಕಥಾಮೃತದ ಶತಮಾನೋತ್ಸವ ಮತ್ತು ಶಿವರಾತ್ರಿಯ ವಿಶ್ವ ವೇದಾಂತ ಪರಿಷತ್ತಿನ ಕಾರ್ಯಕ್ರಮದ ಅಂಗವಾಗಿ ಶಿವರಾತ್ರಿಯ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿರ್ತಕ್ಕಂಥದ್ದು. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ದಿವಸ. ಆದ್ದರಿಂದ ಎಲ್ಲ ಮಹಾತ್ಮರ ಇವತ್ತು ಉಪಸ್ಥಿತಿಯಲ್ಲಿ ಇವತ್ತು ಶ್ರೀ ಭಗವದ್ಗೀತೆಯ ಒಂದು 3ನೇ ಅಧ್ಯಾಯದ 21ನೇ ಶ್ಲೋಕವಾಗಿರ್ತಕ್ಕಂಥ ಒಂದು ಚರಣವನ್ನು ಇವತ್ತು ವಿಷಯವನ್ನಾಗಿ ಆಧರಿಸಿ ಅನೇಕ ಮಹಾತ್ಮರು ತಾಯಂದಿರು ಬಹಳ ವಿಷಯವನ್ನು ಕೂಲಂಕಷವಾಗಿ ಎಲ್ಲರಿಗೂ ತಿಳಿಯುವಂತೆ ಅನುಭವ ಪೂರ್ವಕವಾಗಿ ತಮ್ಮ ತಿಳಿಸಿದ್ದಾರೆ, ಹಾಗೂ ಮುಂದೂ ಕೂಡ ತಿಳಿಸಿರ್ತಕ್ಕಂಥ ಮಹಾತ್ಮರು ಇದ್ದಾರೆ. ಅದರಿಂದ ಇವತ್ತಿನ ವಿಷಯ ಯದಾಚರತೆ ಶ್ರೇಷ್ಠ ತದ್ದೇವೇ ಜನ ಸತ್ಪ್ರಮಾಣಂ ಕೃತೆ ಲೋಕಸ್ತದನು ವರ್ತತೆ ಅಂತ ಹೇಳಿ ಆ ಶ್ಲೋಕದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಿಂದಿನವರು ಆಚರಣೆ ಮಾಡತಕ್ಕಂಥ ಹಿರಿಯರಾದಂಥವರು, ಗುರುಗಳಾದಂಥವರು, ಅನುಭವಿಗಳಾದಂಥವರು ಏನು ಆಚರಣೆಯನ್ನು ಮಾಡ್ತಾರೋ ಆಚರಣೆಯನ್ನು ಮುಂದಿನ ಪೀಳಿಗೆ ಅದನ್ನು ಅನುಸರಿಸುತ್ತೆ ಅಂತಕ್ಕಂಥನ್ನ ಈ ಶ್ಲೋಕದ ಅಭಿಪ್ರಾಯವಾಗಿರ್ತಕ್ಕಂಥದ್ದು. ಇದರಲ್ಲಿ ಶ್ರೀರಾಮ ಕೃಷ್ಣ ಇವರೆಲ್ಲರೂ ಕೂಡ ರಾಮ ಬಂದ ವಶಿಷ್ಠರನ್ನು ಅನುಸರಣೆ ಮಾಡಿ ಅವರ ಉದ್ದೇಶವನ್ನು ಉಪದೇಶಾಮೃತವನ್ನು ತಾವು ತೆಗೆದುಕೊಂಡು ಅವರ ಅನುಕರಣೆಯನ್ನು ಮಾಡಿ ಲೋಕಕ್ಕೆ ಆದರಣೀಯಾದಂತಹ ಪುರುಷೋತ್ತಮನಾಗಿ ಜಗತ್ತನ್ನು ಶ್ರೀರಾಮನಾಗಿ ಬೆಳಗಿದ. ಅದೇ ರೀತಿಯಾಗಿ ಸಾಂದೀಪ್ಯ ಮಹಾವಿಷಿಯವರ ಗುರುಗಳನ್ನು ಮಾಡಿಕೊಂಡಂಥ ಯಾವ ಶ್ರೀಕೃಷ್ಣ ಪರಮಾತ್ಮನು ಅವರ ಒಂದು ಸಂದೇಶವನ್ನು ತಗೊಂಡು ಅವರ ಅನುಕರಣೆಯನ್ನು ಮಾಡಿ ಲೋಕಕ್ಕೋಸ್ಕರವಾಗಿ ಕೃಷ್ಣ ಪರಮಾತ್ಮನು ಕೂಡ ಅವನು ಪರಮಾತ್ಮನೇ ಆಗಿದ್ದರೂ ಕೂಡ ಯಾವುದೇ ಗುರುಗಳ ಹತ್ರ ಹೋಗಿ ಬಗ್ಗೆ ಅವರನ್ನು ಸೇವಿಸತಕ್ಕಂಥದ್ದು ಶಕ್ತಿ ಅಲ್ಲ. ಆದರೂ ಕೂಡ ಜಗತ್ತಿಗೋಸ್ಕರವಾಗಿ ಕೃಷ್ಣ ಪರಮಾತ್ಮನು ಕೂಡ ಆ ಸಾಂದೀಪ ಮುನಿಯರ ಅವರ ಅನುಕರಣೆ ಮಾಡಿ ಜಗತ್ತಿಗೆ ತನ್ನ ಭವ್ಯವಾದಂಥ ದಿವ್ಯವಾದಂಥ ಕೊಡುಗೆಯನ್ನು ಕೊಡುತ್ತಾನೆ. ಆ ಭಗವಂತನಾದಂಥವನು ಯಾವ ಮಹಾಭಾರತದಲ್ಲಿ ಇರುವತಕ್ಕಂಥ 18 ಅಧ್ಯಾಯಗಳಲ್ಲಿ ಒಂದಾದಂಥ ಯುದ್ಧ ಕಾಂಡದಲ್ಲಿ ಕೆಲವೇ ಕಾಲ ಸಮಯದಲ್ಲಿ ಅರ್ಜುನನು ವಿಷಾದಕ್ಕೊಳಗಾದಾಗ ನಾನು ನನ್ನವರು ಬಂದು ನಾನು ಯಾವ ಪಾಪಕ್ಕೀಡಾಗಲಿ ಆಗೋದು ಬೇಡ, ಯುದ್ಧವೇ ಬೇಡ ಅಂತ ಹೇಳಿ ತಾನು ಹಿಂದಿರುಗಿ ಬಿದ್ದಾಗ ಆವಾಗ ಪರಮಾತ್ಮನಾದಂಥ ಕೃಷ್ಣ ಪರಮಾತ್ಮ ಇದು ಕೊಲ್ಲುವನು ನೀನಲ್ಲ, ಯುದ್ಧ ಮಾಡುವಂಥವನು ನೀನಲ್ಲ, ನಾನು ಹಿಂದ್ಗಡೆ ಇದ್ದುಕೊಂಡು ನಾನು ನಡೆಸತಕ್ಕಂಥವನು, ಅದರಿಂದ ಯುದ್ಧವನ್ನು ಮಾಡುವಂತಂದೇಳಿ 1ನೇ ಅಧ್ಯಾಯದಲ್ಲಿ ವಿಷಾದ ಯೋಗವನ್ನು ಪ್ರತಿಪಾದನೆ ಮಾಡಿ ಇದಂತ ಅರ್ಜುನ 2ನೇ ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮನು
11ನೇ ಶ್ಲೋಕದಿಂದ ಅಶೋಚವನ ಶೌಚಸ್ಥಂ ಪ್ರಜ್ಞಾವಾದಾಂಶ ಭಾಷೆ ಕಥಾಸುಂಚ ನಾನು ಸೋಜಂತಿ ಪಂಡಿತ ಅನ್ನೋ ಶ್ಲೋಕದಿಂದ ಪ್ರಾರಂಭ ಮಾಡಿ ಅಲ್ಲಿಂದ 18 ಅಧ್ಯಾಯ 700 ಶ್ಲೋಕ ಇರ್ತಕ್ಕಂಥ ಗ್ರಂಥವನ್ನು ಅವರು ಪರಮಾತ್ಮನಾದಂಥ ಋತುವಿನಿಗೆ ಅವನು ಮುಂದಿಟ್ಟುಕೊಂಡು ಮುಂದಿನ ಪೀಳಿಗೆಗೋಸ್ಕರ ಏನಿವತ್ತು 5,000 ವರ್ಷದ ಹಿಂದೆ ಉಪದೇಶ ಮಾಡಿದಂಥ ಯಾವ ಭಗವದ್ಗೀತೆ ಇಂದು ಪ್ರಸಿದ್ಧವಾಗಿ ಅವತ್ತಿಂದ ಸುಮಾರು 30,000 ಗ್ರಂಥಗಳನ್ನು ಬರೆದಿದ್ದಾರೆ ಮಹಾತ್ಮರು. ಅವರ ಭಾಷೆಯಲ್ಲಿ ಬರೆದು ಗಡ ಮಾಡಿದಂಥ ಮಹಾನ್ ಗ್ರಂಥ ಇದು. ಆದ್ದರಿಂದ ಈ ಗ್ರಂಥದ ಒಂದು ಎದಿರಾಚರಿತೆ ಅನ್ನೋ ಸೊಕ್ಕದನ್ನು ಹಿರಿಯರು ಆಚರಣೆ ಮಾಡಿ ತೋರಿಸ್ಬೇಕು. ಮುಂದಿನ ಪೀಳಿಗೆ ತೋರಿಸಿ ಇದನ್ನು ಆಚರಣೆ ಮಾಡ್ತಿದ್ದೆ ಉತ್ತಮವಾದ ಕಾರ್ಯವನ್ನು ಅಂತಕ್ಕಂಥದ್ದನ್ನು ಈ ಶಾಸ್ತ್ರದಲ್ಲಿ ಬರತಕ್ಕಂಥದ್ದು. ನಾನು 1960ನೇ ಇಸ್ವಿಯಲ್ಲಿ ಸಿದ್ಧಾರೂಢ ಮಠಕ್ಕೆ ನಮ್ಮ ಹಿರಿಯರ ಜೊತೆಗೆ ಬಂದಾಗ ಗುರುನಾಥರ ದರ್ಶನ ಆಗಿತ್ತು. ಗುರುನಾಥರ ದರ್ಶನದಿಂದ ಅವ್ರ ಬಾಯಲ್ಲಿದ್ದಂಥ ಒಂದು ಸಣ್ಣ ಒಂದು ಸಕ್ಕರೆ ಕಣ್ಣ ನನ್ನ ಮೇಲೆ ಮೂಡಿದ್ರು. ಅದು ನನ್ನ ಬಾಯಿ ತಂದು ನಾನು ಅದನ್ನು ಚಪ್ಪರಿಸಿದ್ದೆ. ನಮ್ಮ ಹಿರಿಯರು ಹೇಳಿದ್ರು, ನಿನಗೆ ಗುರುನಾಥರ ಆಶೀರ್ವಾದ ಆಗಿದೆ ಅಂತ ಹೇಳ್ತಾ ಇದ್ರು. ಅನಂತರ ಸುಮಾರು 71ನೇ ಇಸ್ವಿಯಲ್ಲಿ 1971ನೇ ಇಸ್ವಿಯಲ್ಲಿ ಶಿವಾನಂದಪ್ಪನವರ ದರ್ಶನ ಅವರ ಆಶೀರ್ವಾದ ಪಡೆದ್ವಿ. ಅಲ್ಲಿಂದ ಮುಪ್ಪಿನಾರಾಯಣ ಸ್ವಾಮೀಜಿಯವರ ಅಜ್ಜನವರ 67ನೇ ಇಸ್ವಿಯಿಂದ 80ನೇ ಇಸ್ವಿವರೆಗೆ ಮುಪ್ಪಿನಾರಾಯಣ ಅಜ್ಜನವರ ಸೇವೆಯನ್ನು ಮಾಡಿಕೊಂಡು ಸಿದ್ಧಾರೂಢರ ಆಶೀರ್ವಾದದಿಂದ ಆಜುಂತಿನಿ ಮಠದಲ್ಲಿ 31 ವರ್ಷ ಸೇವೆ ಮಾಡಿ ನಾನು ಹೊಸದಾಗಿ ಮಠವನ್ನು ಕಟ್ಟಿದೆ. ಅದಕ್ಕೆಲ್ಲ ಪ್ರೇರಣೆ ಯಾರಂತಂದರೆ ಸಿದ್ಧಾರೂಢರ ಮತ್ತು ಮುಪ್ಪಿನಾರಾಯಣರ ಆಶೀರ್ವಾದದಿಂದ ಇಷ್ಟ ನಡೆಯಿತು. ಅದಕ್ಕೆ ಹಿರಿಯರಿಗೆ ದಾರಿನ ಹಾಕಿದರೋ ಆ ದಾರಿ ಮಾರ್ಗವಾಗಿ ನಾವು ಬಂದಿದ್ದೇವೆ. ಅದಕ್ಕೆ ನೀವೆಲ್ಲರೂ ಕೂಡ ಮುಂದಿನ ಪೀಳಿಗೆ ಮಕ್ಕಳಿಗಾಗಲಿ ದೊಡ್ಡವರಾಗಲಿ ತಮಗೆ ಅಜ್ಞಾನಿಗಳಾದಂಥ ಜನರಿಗೆ ದಾರಿಯನ್ನು ತೋರಿಸೋಕ್ಕೋಸ್ಕರ ಆ ಪರಮಾತ್ಮನ ಒಂದು ದಿವ್ಯ ದರ್ಶನವನ್ನು ತೋರಿಸೋಕ್ಕೋಸ್ಕರವಾಗಿ ಸಿದ್ಧರಾದಂಥವರು ಹಿರಿಯರು ಅನುಭವಿಗಳಾದಂಥವರು ಮಾರ್ಗದರ್ಶಕರಾಗಿ ತೋರಿಸ್ತಕ್ಕಂಥದ್ದು ಅದಕ್ಕೆ ಮುಖ್ಯವಾಗಿದ್ದದ್ದು. ಅದರಿಂದ ಜನಕಾದಿ ಮಹಾರಾಜರು ಕೂಡ ಆ ಮಾರ್ಗದರ್ಶನ ಮಾಡಿ ಮುಂದಿನ ಪೀಳಿಗೆ ಆ ದಾರಿಯನ್ನು ತೋರಿಸಿದ್ದಾರೆ. ಅದರಿಂದ ಒಂದು ಸತ್ಸಂಗ ಅಂತಂದ್ರೆ ಬಹಳ ವಿಚಾರ ಮಾಡ್ತಕ್ಕಂಥದ್ದು. ಅದಕ್ಕೆ ದಾಸಿಗರು ಒಂದು ವಚನ ಹೇಳ್ತಾರೆ, ಗರಿ ನಿತ್ತೊಡವಲ್ಲೇ ಸಿರಿ ನಿತ್ತೊಡವಲ್ಲೇ ಹರಿದಪ್ಪ ರಾಜ್ಯ ನಿತ್ತೊಡವಲ್ಲೇ ನಿಮ್ಮ ಶರಣ ಸುರುಳು ನಡೆಯುವ ಒಂದು ಅರಗಳಿ ಕಿತ್ತಳೆ ಸಾಕು ಅಂತ ಹೇಳಿ ಅಂತಂದರೆ ನನಗೆ ಹಾನಿ ಕೊಟ್ಟರು ಬೇಡ, ದೊಡ್ಡದಾದ ರಾಜ್ಯವಾದರೂ ಬೇಡ, ಇನ್ನು ಯಾವುದೇ ವೈಭವ ಸಿಕ್ಕರೂ ಬೇಡ, ನನಗೆ ಏನು ಬೇಕು ಅಂದರೆ ಸತ್ಸಂಗ ಮತ್ತು ಅದು ಮಹಾತ್ಮರ ಸಂಘವನ್ನು ಕೊಟ್ಟು ಸಾಕು, ಅದು ಅರಗಳಿಗೆ ಸಿಕ್ಕರು ಸಾಕು, ನನ್ನ ಜೀವನ ಧನ್ಯತೆ ಆಗ್ತದೆ ಅಂತ ಹೇಳ್ತಾರೆ. ಅದರಿಂದ ಸಿದ್ಧಾರೂಢ ಮಠದಲ್ಲಿ ವೈಭವವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಎಲ್ಲರೂ ಬಂದಿದ್ದೀರಿ. ಈ ಮಹಾತ್ಮರ ದರ್ಶನ ಆಗಿದೆ, ಸಿದ್ಧಾರೂಢ ದರ್ಶನ, ಗುರುನಾಥರ ದರ್ಶನ ಆಗಿದೆ. ಎಲ್ಲರೂ ತಮ್ಮ ದಿವ್ಯವಾದಂಥ ಒಂದು ಆ ಕಣ್ಣುಗಳಿಂದ ಆ ಜನರನ್ನು ತುಂಬಿಕೊಂಡು ಧನ್ಯತೆಯನ್ನು ಹೊಂದಿ ಅವರ ಆಶೀರ್ವಾದವನ್ನು ಮಹಾತ್ಮರ ಆಶೀರ್ವಾದವನ್ನು ತಾವೆಲ್ಲರೂ ಪಡೆಯತಕ್ಕಂಥದ್ದು ಅಂತ ಹೇಳ್ತಾ ನನ್ನ 2 ಮಾತನ್ನು ಸದ್ಗುರು ಚರಣಕ್ಕೆ ಅರ್ಪಿಸ್ತಾ ಇದ್ದೇನೆ.